ನೋಡಿ ಮಳೆ ಆಗ್ತಾಯಿದೆ, ಏನಕ್ಕೆ ಮರ ಇರಬೇಕು ಅಂತ ಈಗ ಅಂದರೆ ನಾನು ಈಗ ಕೂತ್ಕೊಂಡು ಸುಮ್ಮನೆ ಯೋಚನೆ ಮಾಡ್ತಾಯಿದ್ದೆ. ಈಗ ನೋಡಿ ಮರ ಇರೋದ್ರಿಂದ ಈ ಮರದ ಎಲೆ ಮೇಲೆ ಬೀಳೋ ನೀರೆಲ್ಲ ನೋಡಿ ಯಾವ ಥರ ಬರ್ತಾಯಿದೆ ಅಂತ. ಅಂದರೆ ಇದನ್ನು ಚಿಕ್ಕದು ನಾವು ಅಬ್ಸರ್ವ್ ಮಾಡಿರ್ತೀವೋ ಮಾಡಿರಲ್ವೋ ನೋಡಿ, ಇದು ಹಿಂಗೆ ಬಂದು ಈ ಥರ ಭೂಮಿಗೆ ಸೇರುತ್ತೆ. ಸೊ ಏನಾಗುತ್ತೆ ಅಂದರೆ ಈ ಬೇರು ಎಷ್ಟಿದೆ, ಆ ಬೇರು ಎಲ್ಲೆಲ್ಲಿ ಹರಡಿರುತ್ತೆ ಆ ಬೇರು ಮುಖಾಂತರ ಈ ನೀರು ಹಿಡಿಯುತ್ತೆ ಭೂಮಿಗೆ. ಅದಕ್ಕೆ ಎಲ್ಲರೂ ಹೇಳೋದು ಅನಿಸುತ್ತೆ ಮರ ಇರಬೇಕು ಅಂತ. ಅಂದರೆ ಒಂದು ಸುಮ್ಮನೆ ಸಣ್ಣ ಎಕ್ಸಾಂಪಲು ನಾನು ಹೇಳ್ತಾ ಇರೋದು ಹಿಂಗೆ ಇರುತ್ತೆ ಅಂತ ಅಲ್ಲ. ಇದೊಂದು ಮರ ಎಷ್ಟು ನೀರನ್ನ ಸಂಗ್ರಹ ಮಾಡ್ತೈತೆ ನೋಡಿ. ಇದು ನಾನು 1 ಗಂಟೆ 1 ಅವರಿಂದನೂ ಮಳೆ ಬರ್ತಾಯಿದೆ. ಸೊ 1 ಅವರಿಂದನೂ ಮೇಲ್ಗಡೆ ಬೀಳೋ ನೀರೆಲ್ಲ ಇಲ್ಲಿ ಬರ್ತಾಯಿದೆ ಇಲ್ಲಿ. ಸೊ ಬಂದು ಇಲ್ಲಿ ಸಂಗ್ರಹ ಆಗ್ತಾಯಿದೆ ಕೆಳಗಡೆ. ಅಂದರೆ ಭೂಮಿಗೆ ಇಂಗ್ತಾ ಇದೆ ನೀರು. ಇದ್ರ ಹಿಂದೆನೇ ನಮ್ಮದು ಬೋರ್ ಇದೆ. ಸೊ ನೋಡಿ, ಬೋರ್ ರೀಚಾರ್ಜ್ ಆಗೋದಕ್ಕೂ ಇದು ಹೆಲ್ಪ್ ಆಗುತ್ತೆ. ಇದು ಒಂದು ಮರದ ಕತೆ ಇದೆ ಅಷ್ಟೇ. ಈ ಥರ ಯೋಚನೆ ಮಾಡಿ, 1 ಎಕರೆಯಲ್ಲಿ ಮಳೆ ಬಂದಾಗ ಒಂದು 100 ಮರ ಇದ್ದರೆ ಎಷ್ಟು ನೀರನ್ನ ಹಿಡಿದಿಡ್ಬೋದು. ಸೊ ನಿಮ್ಗಳ ಜೊತೆ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಹಂಚ್ಕೊಳ್ತಾ ಇದ್ದೀನಿ ನೋಡಿ, ಹಿಂಗೆ ಬರ್ತಾಯಿದೆ.